ರಾತ್ರೋರಾತ್ರಿ ಬಿಗ್ ಬಾಸ್ ಓಪನ್ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ದೇಶನದ ಮೇರೆಗೆ ಓಪನ್ ಅನ್ನ ಮಾಡಿದೆ. ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೊಟ್ಟಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಡಿಸಿಗೆ ಕರೆ ಮಾಡಿ ಜಾಲಿವುಡ್ ಓಪನ್ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದ್ರು. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವುದರ ಜೊತೆಗೆ ಡಿಸಿಎಂ ಕರೆ ಮಾಡಿದ್ದಾರೆ. ಡಿಸಿಗೆ ಕರೆ ಮಾಡಿ ಸ್ಟುಡಿಯೋ ಓಪನ್ಗೆ ಸೂಚನೆಯನ್ನ ಕೊಟ್ಟಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಅದರಂತೆಯೇ ಮಧ್ಯರಾತ್ರಿ 2:30ರಿಂದ 2:45 ಒಳಗಾಗಿ ಈ ಬಿಗ್ ಬಾಸ್ ಮನೆಯ ಈ ಜಾಲಿವುಡ್ ಸ್ಟುಡಿಯೋನ ಓಪನ್ ಮಾಡಲಾಯಿತು. ಓಪನ್ ಮಾಡಿ ಅದೇ ಸಮಯದಲ್ಲಿ ಕಂಟೆಸ್ಟೆಂಟ್ಗಳು ಕೂಡ ಮನೆ ಒಳಗಡೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಎಂದಿನಿಂದ ಬಿಗ್ ಬಾಸ್ ಶೋ ಆರಂಭ ಆಗತ್ತೆ ಅಂತ ಹೇಳಿ ಒಂದು ಕಡೆ ಕಲರ್ಸ್ ಕನ್ನಡ ಕೂಡ ಪ್ರೋಮೋವನ್ನು ಬಿಟ್ಟಿದೆ. ಸೊ ಎಲ್ಲ ರೀತಿಯಾದಂತಹ ಅಡೆತಡೆಗಳನ್ನು ಫೇಸ್ ಮಾಡ್ಕೊಂಡು ಈಗ ಮತ್ತೆ ವಾಪಸ್ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಬಟ್ ಆದರೆ ಕೊಟ್ಟಿರುವಂತಹ ನಿಯಮ ಎಲ್ಲವನ್ನೂ ಕೂಡ ಫಾಲೋ ಮಾಡಬೇಕು. ಈ 10 ದಿನ ಏನು ಸಮಯಾವಕಾಶವನ್ನು ಕೊಡಲಾಗಿದೆಯೋ ಅದನ್ನು ಫಾಲೋ ಮಾಡಬೇಕು. ಮೊದಲಿಗೆ ಹೇಳಿದರು ಡಿ ಕೆ ಶಿವಕುಮಾರ್ ಅವರು, ನಾನು ಸಪೋರ್ಟ್ ಮಾಡ್ತೀನಿ, ನಾನು ನಿಂತ್ಕೊಂಡಿದ್ದೀನಿ ಅಂತ ಹೇಳಿ. ಬಟ್ ಕನ್ನಡ ಪರ ಹೋರಾಟಗಾರರು ನಿಯಮಗಳನ್ನು ಉಲ್ಲಂಘನೆ ಮಾಡೋದು ಸರಿಯಲ್ಲ ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಕೂಡ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು. ಬಟ್ ಗೊತ್ತಿಲ್ಲ ಇವತ್ತು ಏನಾಗುತ್ತೆ ಅಂತ ಹೇಳಿ. ಒಂದು ಕಡೆ ಏನೋ ಈ ಸಮಯಾವಕಾಶವನ್ನು ಕೊಟ್ಟು ಕಾಲಾವಕಾಶವನ್ನು ಕೊಟ್ಟು ಓಪನ್ ಮಾಡಿಸಿದ್ದಾರೆ. 10 ದಿನಗಳ ಕಾಲ ಸಮಯಾವಕಾಶವನ್ನು ಕೊಡಲಾಗಿದೆ.